ಮಹಾರಾಣಿ ಅವರಿಗೆ ಜಯವಾಗಲಿ. ರಾಣಿ ಅವರೇ, ನಿಮ್ಗೆ ಯಾವ್ದಾದ್ರೂ ವಸ್ತುವಿನ ಅವಶ್ಯಕತೆ ಇದೆಯೇ? ಇಲ್ಲ ನಿಮ್ಗೆ ಅನ್ಯ ಸೇವೆಯ ಅವಶ್ಯಕತೆ ಇದೆಯೇ? ದಾಸಿ, ನಿನಗೆ ನನ್ನ ಆಭರಣ ಬೇಕೇ? ಏನು ನಿಮ್ಮ ಆಭರಣ? ಬದಲಾಗಿ ಕೇವಲ ನಿನ್ನ ವಸ್ತ್ರ ನೀಡಬೇಕು. ಎತ್ಕೊಳ್ಳಿ. ಅರೆ ಬುತ್ತಿ ಎತ್ಕೊಂಡಿದ್ದೀನಲ್ಲ, ನಿನ್ನೂ ಎತ್ಕೋಬೇಕೆ? ಅರೆ ನಮ್ಮನ್ನಲ್ಲ, ನಿಮ್ಮ ಹೆಜ್ಜೆಗಳನ್ನ ಬೇಗ ಬೇಗ ಇಡಿ, ಯಾಕೆಂದರೆ ನಾವು ಬಿಸಿಯಾದ ಭೋಜನವನ್ನು ತರಬೇಕಾಗಿದೆ. ನಾನ್ ನಿನ್ ಜೊತೆ ಬರ್ಲೇಬಾರ್ದಿತ್ತು. ಮಹಾರಾಜರು ನನಗೆ ಭೋಜನ ಮಾಡಕ್ಕಷ್ಟೇ ಹೇಳಿದ್ದಾರೆ, ಅದನ್ನ ಇಲ್ಲಿಗೆ ತರೋದಕ್ಕೆ ಹೇಳಿಲ್ಲ. ಅದರಲ್ಲೂ ಕೂಡ ಮಹಾರಾಜರು ನಿಮಗಷ್ಟೇ ವೇತನ ನೀಡುತ್ತಾರೆ, ಅದಕ್ಕಾಗಿ ಅದನ್ನ ನೀವೇ ಎತ್ಕೊಂಡ್ ಬರ್ಬೇಕಾಗುತ್ತದೆ. ವಾ 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 ವಾ, ಎಷ್ಟು ಬೇಗ ನೀನ್ ನನ್ನ ಸ್ವಾಮಿಯಿಂದ ಸೇವಕ ಮಾಡ್ಬಿಟ್ಟೆ ಅಲ್ವಾ? ಸಮಯ ಅನುಸಾರ ವ್ಯಕ್ತಿಯನ್ನು ಸರಿಯಾಗಿ ಉಪಯೋಗಿಸುವುದೇ ಕುಶಲತೆ ಎನ್ನುತ್ತಾರೆ. ಇದನ್ನ ನೀವೇ ಕಲಿಸಿರೋದು. ಇವಾಗ ನೋಡ್ತಾ ಇರಿ, ಆ ಕ್ಷಣದ ನಂತರ ಮಹಾರಾಣಿ ತಮ್ಮ ಬಾಯಿಂದ ನಮ್ಮನ್ನು ಪ್ರಶಂಸೆ ಮಾಡುತ್ತಾರೆ. ನೀವು ನಿಮ್ ಕಿವಿಯಾರ ಕೇಳಿ. ನಮ್ಮ ಕೈಯಾರೆ ಮಾಡಿರುವ ಭೋಜನ ಸವಿದ ನಂತರ ನೋಡ್ತಾ ಇರಿ, ನಮ್ಮ ಭೋಜನವನ್ನು ಶ್ರೀಲಂಕಾಗೂ ತರಿಸಿಕೊಳ್ತಾರೆ. ಓ ಶಾರದಾ ಮಹೋದಯಿ, ಅಷ್ಟೊಂದೆಲ್ಲ ಯೋಚಿಸ್ಬೇಡಿ. ಶ್ರೀಲಂಕಾಗೆ ನಿನ್ನ ಭೋಜನ ತಲುಪುವಷ್ಟರೊಳಗೆ ಹಳಸೋಗಿರತ್ತೆ. ಅಮ್ಮ ಸರಿಯಾಗಿ ಹೇಳ್ತಾರೆ, ನಿಮ್ಮ ಜನ್ಮ ಬೇರೆಯವರ ತಪ್ಪು ಕಂಡಿಡಿಯೋಕೆ ಆಗಿದೆ. ಸರಿ ಸರಿ ನಡಿ.